ನಮ್ಮೆಲ್ಲರಿಗೂ ತುಂಬ ಆಶೀರ್ವಾದ ಕೊಟ್ಟು ನಾವು ಕೇಳಿದಾಗ ಮಳೆ, ನಾವು ಕೇಳಿದಾಗ ನಮಗೆ ಬೆಳೆ, ನಮಗೆ ಪ್ರತಿ ವಿಷಯದಲ್ಲೂ ನಾವೇನಾದರೂ ಹರಕೆ ಹೊತ್ಕೊಂಡ್ರೆ ಕಾವೇರಮ್ಮಗೆ ಅದನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಪೂರೈಸ್ತಾರೆ. ಸೊ ಅದಕ್ಕೆ ನನಗೆ ಎಸ್ಪೆಷಲಿ ನಮ್ಮ ಅತ್ತೆ ಮಾವ, ನಮ್ಮ ತಾಯಿ, ನನಗೆ ಮತ್ತು ಭುವನ್ ಅವ್ರಿಗೆ ಕಾವೇರಿ ಅಂತ ಹೇಳಿದ್ರೆ ನಮ್ಮ ತಾಯಿ, ಅದು ಹೇಳೋಕ್ಕೆ ಆಗಲ್ಲ, ತುಂಬ ಪವರ್ಫುಲ್ ದೇವಿ. ನಾನು ನೀವು ನೋಡ್ತಾ ಇರೋರಿಗೆ ಹೇಳ್ತಾ ಇದ್ದೀನಿ, ತೀರ್ಥೋದ್ಭವ ಆಗುತ್ತೆ, ಅದೇ ಸಮಯಕ್ಕೆ ತೀರ್ಥೋದ್ಭವ ಆಗುತ್ತೆ. ಆ ಶಕ್ತಿ ಅದು ಎಷ್ಟು ಶಕ್ತಿ ಇರ್ಬೋದು ನೀವು ನೆನೆಸ್ಕೋಬೋದು. ಸೊ ನಾವು ಕಳೆದ ವರ್ಷ ಮಿಸ್ ಆಯಿತು, ಯಾಕಂದರೆ ಮಗು ಆಗಿದ್ದರಿಂದ ಕಳೆದ ವರ್ಷ ಮಿಸ್ ಆಯಿತು. ಅದಕ್ಕಿಂತ ಹಿಂದಿನ ವರ್ಷದಿಂದ ನಾವು ನಡೆಯೋಕ್ಕೆ ಶುರು ಮಾಡಿದ್ದೀವಿ. ಏನೆಲ್ಲೋ ಆಗ್ತಾ ಇದೆ ಜೀವನದಲ್ಲಿ, ತುಂಬ ಬೆಳವಣಿಗೆ ನಡೀತಾ ಇದೆ. ನಮ್ಮ ಮನೆಗೆ ಪುಟ್ಟ ಮಹಾಲಕ್ಷ್ಮಿ, ಪುಟ್ಟ ಕಾವೇರಮ್ಮ ನಮ್ಮ ಮನೆಗೆ ಬಂದರು. ಅದಾದಮೇಲೆ ಭುವನ್ ಅವರ ಸಿನಿಮಾ, ನನ್ನ ಒಂದು ಸಿನಿಮಾಗಳು, ಪ್ರತಿಯೊಂದು ನಾವು ಅಂದ್ಕೊಳ್ದೇ ಇರೋಷ್ಟೆಲ್ಲ ನಮಗೆ ದೇವರು ಆಶೀರ್ವಾದ ಮಾಡ್ತಿದ್ದಾರೆ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ದೇವ್ರನ್ನ ನಂಬಿ, ಆ ತಾಯಿನ ನಂಬಿ, ಆ ತಾಯಿ ಯಾವತ್ತೂ ನಿಮ್ಮ ಕೈ ಬಿಡಲ್ಲ. ಇವತ್ತು ಕೂಡ ಆ ಒಂದು ಕುಣಿಕೆಯಲ್ಲಿ ತೀರ್ಥೋದ್ಭವ ಆಗಬೇಕಾದ್ರೆ, ಅದು ಬರಬೇಕಾದ್ರೆ ನಮಗೆ ನಾವೊಂಥರ ಬ್ಲ್ಯಾಂಕ್ ಆಗಿಬಿಡ್ತೀವಿ. ಎಷ್ಟು ಪವರ್ಫುಲ್ ಅಲ್ವಾ ಇದು ನಿಜವಾಗ್ಲೂ ಅದೇ ಸಮಯಕ್ಕೆ ಬರಬೇಕು ಅಂತ ಹೇಳಿದ್ರೆ ಅದು ಎಂಥ ಒಂದು ಏನು ಹೇಳೋದು, ಮಿರಾಕಲ್ ಅಂತ. ತುಂಬ ಖುಷಿಯಾಯಿತು. ನಾನಂತೂ ಹತ್ತಿರದಿಂದ ಅಲ್ಲೇ ತೀರ್ಥ ಉದ್ಭವ ಆಗಬೇಕಾದ್ರೆ ಪಕ್ಕದಲ್ಲೇ ನಿಂತ್ಕೊಂಡು ನೋಡಿದೆ. ತುಂಬ ಖುಷಿ.